ಸಮಯಸಾರ ಭಾಗ 73. ಸಮಯಸಾರ ಭಾಗ 73. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 73ರಲ್ಲಿ ಕೇಳ್ತಾ ಇದ್ದೀರಿ. 72 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಅದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ಈಗ ನಡೀತಿದೆ ಭಾಗ 73. ಪ್ರಶ್ನೆ 982. ಜ್ಞಾನಿಯು ಪರದ್ರವ್ಯಗಳ ಕರ್ತೃ ಹೇಗೆ ಆಗುವುದಿಲ್ಲ? ಉತ್ತರ: ದ್ರವ್ಯ ಮತ್ತು ಭಾವಗಳಲ್ಲಿಯ ನಿಮಿತ್ತ ನೈಮಿಕತ್ವವನ್ನು ಉದಾಹರಣೆಯಿಂದ ಇಲ್ಲಿ ಪುಷ್ಟ ಮಾಡುತ್ತಾರೆ. ಹೇಗೆ ಅನ್ನವನ್ನು ತಿನ್ನುತ್ತಾರೆ ಹಾಗೆಯೇ ಬುದ್ಧಿಯೂ ಆಗುತ್ತದೆ ಎಂದು ಲೌಕಿಕ ಜನರು ಹೇಳುತ್ತಾರೆ. ಹಾಗೆಯೇ ಶಾಸ್ತ್ರದಲ್ಲಿಯೂ ಕೂಡ ಉದಾಹರಣೆಗಳು ಇವೆ. ಪಾಪಕರ್ಮದಿಂದ ಉತ್ಪನ್ನವಾದ ಆಹಾರಕ್ಕೆ ಅಧಕರ್ಮವೆಂದು ಅನ್ನುತ್ತಾರೆ. ಯಾವ ಆಹಾರವು ಯಾರ ನಿಮಿತ್ತದಿಂದ ಸಿದ್ಧಪಡಿಸಲಾಗುತ್ತದೆ ಅದಕ್ಕೆ ಔದ್ದೇಶಿಕ ಅನ್ನುತ್ತಾರೆ ಅಥವಾ ಉದ್ದೇಶಿಕ ಅನ್ನುತ್ತಾರೆ. ಈ ಎರಡೂ ಪ್ರಕಾರದ ಆಹಾರವನ್ನು ಯಾವ ಪುರುಷನು ಸೇವನೆ ಮಾಡುತ್ತಾನೆ ಅವನಿಗೆ ಅದೇ ಪ್ರಕಾರದ ಭಾವಗಳು ಆಗುತ್ತವೆ. ಹೀಗೆ ದ್ರವ್ಯ ಮತ್ತು ಭಾವಗಳ ನಿಮಿತ್ತ ನೈಮಿತ್ತಿಕ ಸಂಬಂಧಗಳು ಇವೆ. ಅದೇ ಪ್ರಕಾರ ಎಲ್ಲ ದ್ರವ್ಯಗಳಲ್ಲಿ ನಿಮಿತ್ತ ನೈಮಿತ್ತಿಕ ಸಂಬಂಧವನ್ನು ತಿಳಿಯಬೇಕು. ಹೀಗೆ ಇರುವಾಗ ಯಾರು ಪರದ್ರವ್ಯವನ್ನು ಗ್ರಹಣ ಮಾಡುತ್ತಾರೆ ಅವರಿಗೆ ರಾಗಾದಿ ಭಾವಗಳು ಆಗುತ್ತವೆ. ಅವುಗಳ ಕರ್ತನೂ ಕೂಡ ಆಗುತ್ತಾನೆ. ಕರ್ಮದ ಬಂಧವನ್ನು ಮಾಡುತ್ತಾನೆ. ಮತ್ತು ಯಾವಾಗ ಜ್ಞಾನಿ ಆಗುತ್ತಾನೆ ಆಗ ಯಾವುದೇ ವಸ್ತುವಿನ ಗ್ರಹಣದ ರಾಗವು ಆಗುವುದಿಲ್ಲ. ರಾಗಾದಿ ರೂಪದಿಂದ ಪರಿಣಾಮವನ್ನು ಮಾಡುವುದಿಲ್ಲ. ಆಗ ಆಗಾಮಿ ಕರ್ಮಬಂಧವು ಕೂಡ ಆಗುವುದಿಲ್ಲ. ಹೀಗೆ ಜ್ಞಾನಿಯು ಪರದ್ರವ್ಯದ ಅಕರ್ತ ಇದ್ದಾನೆ, ಅಂದರೆ ಕರ್ತ ಇಲ್ಲ. ಪ್ರಶ್ನೆ 983. ಬಂಧ ಅಧಿಕಾರದ ಕೊನೆಯಲ್ಲಿ ಆಚಾರ್ಯರು ಯಾವ ಉಪದೇಶವನ್ನು ಕೊಟ್ಟಿದ್ದಾರೆ? ಉತ್ತರ: ಪರದ್ರವ್ಯ ಮತ್ತು ತನ್ನ ಭಾವದ ನಿಮಿತ್ತ ನೈಮಿತ್ತಿಕ ಭಾವವನ್ನು ತಿಳಿದು ಸಮಸ್ತ ಪರದ್ರವ್ಯದ ತ್ಯಾಗ ಮಾಡಿದಾಗ ಸಮಸ್ತ ರಾಗಾದಿ ಭಾವಗಳ ಸಂತತಿಯ ನಾಶ ಆಗುತ್ತದೆ. ಆಗ ಆತ್ಮ ತನ್ನ ಅನುಭವವನ್ನು ಮಾಡುತ್ತಾ ಕರ್ಮದ ಬಂಧನವನ್ನು ಕಡಿದು ತನ್ನಲ್ಲಿಯೇ ಪ್ರಕಾಶಿಸುತ್ತಾನೆ. ಹಿತೇಚ್ಛುಗಳು ಹೀಗೆಯೇ ಮಾಡಬೇಕು ಎಂಬ ಉಪದೇಶವನ್ನು ಆಚಾರ್ಯ ಭಗವಾನ್ ಕೊಟ್ಟಿದ್ದಾರೆ. ಪ್ರಶ್ನೆ 984. ಯಾವ ಕಾರಣದಿಂದ ಆತ್ಮನು ಸದಾಕಾಲ ಪ್ರಕಾಶ ರೂಪವಾಗಿಯೇ ಇರುತ್ತಾನೆ? ಉತ್ತರ: ಯಾವಾಗ ಜ್ಞಾನವು ಪ್ರಕಟವಾಗುತ್ತದೆ ಆಗ ರಾಗಾದಿಗಳು ಆಗುವುದಿಲ್ಲ. ಅವುಗಳ ಕಾರ್ಯವಾದ ಬಂಧವೂ ಕೂಡ ಆಗುವುದಿಲ್ಲ. ಆಗ ಇವನಿಗೆ ಆವರಣ ಮಾಡುವುದು ಏನೂ ಇರುವುದಿಲ್ಲ. ಸದೈವ ಅಂದರೆ ಯಾವಾಗಲೂ ಪ್ರಕಾಶ ರೂಪವೇ ಇರುತ್ತಾನೆ. ಈಗ ಈ ಪ್ರಕಾರವಾಗಿ ಸಮಯಸಾರ ಮಹಾಶಾಸ್ತ್ರದಲ್ಲಿ, ಅಂದರೆ ಆಚಾರ್ಯ ಕುಂದಕುಂದರು ರಚಿಸಿದಂಥ ಸಮಯಸಾರ ಮಹಾಶಾಸ್ತ್ರದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಆತ್ಮಖ್ಯಾತಿ ಟೀಕಾ ಮತ್ತು ಸಂಸ್ಕೃತದಲ್ಲಿ ತಾತ್ಪರ್ಯ ವೃತ್ತಿ ಇವೆಲ್ಲ ಟೀಕೆಗಳ ಅರ್ಥಗಳು ಈಗ ಸಂಕ್ಷಿಪ್ತವಾಗಿ ಇಲ್ಲಿಗೆ ಮುಗಿಸಲಾಗಿದೆ. ಈ ಪ್ರಕಾರ ಸಮಯಸಾರ ಮಹಾಶಾಸ್ತ್ರದ ಬಂಧ ಅಧಿಕಾರವನ್ನು ಇಲ್ಲಿಗೆ ಮುಗಿಸಲಾಗ್ತದೆ, ಅಂದರೆ ಸಮಾಪ್ತ ಆಗ್ತಾ ಇದೆ. ಇನ್ನು ಮುಂದಿನ ಅಧಿಕಾರ ಪ್ರಾರಂಭ ಆಗೋದಿದೆ. ಮುಂದಿನ ಅಧಿಕಾರ ಪ್ರಾರಂಭ ಮಾಡೋಣ. ಹಾಗಾದರೆ ಮುಂದಿನ ಅಧಿಕಾರದ ವಿಷಯ ಈಗ ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಶಾಸ್ತ್ರವನ್ನು ನಮಗೆ ಉಪಕಾರ ಮಾಡಿದಂಥ ಎಲ್ಲರಿಗೂ ಜಯವಾಗಲಿ. ಇರಲಿ. ಇನ್ನು ಮುಂದೆ ಪ್ರಾರಂಭ. ಹಾಗಾದರೆ ಇನ್ನು ಮೋಕ್ಷ ಅಧಿಕಾರ ಪ್ರಾರಂಭ. ಯಾವುದು ಸಮಾಪ್ತ ಆಯ್ತಪ್ಪ? ಬಂಧ ಅಧಿಕಾರ ಸಮಾಪ್ತ ಆಗೋಯ್ತು. ಮೋಕ್ಷ ಅಧಿಕಾರ ಪ್ರಾರಂಭ ಆಗ್ತದೆ. ಮೋಕ್ಷ ಅಧಿಕಾರದಲ್ಲಿ ಕೇವಲ ಒಟ್ಟು ಗಾತೆಗಳ ಸಂಖ್ಯೆ 20 ಮಾತ್ರ ಇದೆ. ಈಗ
ಇದು ಮೋಕ್ಷ ಅಧಿಕಾರ ಪ್ರಾರಂಭ ಆಗ್ತದೆ. ಇದನ್ನು ಒಂದು ಸ್ವಲ್ಪ ಈ ಗಾಥೆಗಳು ಮುಗಿಯುವವರೆಗೆ ಈ ಅಧಿಕಾರದ ಹೆಸರನ್ನು ನೆನ್ಪಿಟ್ಕೊಳ್ರಿ. ಇದು ಮೋಕ್ಷ ಅಧಿಕಾರ ಪ್ರಾರಂಭ. ಪ್ರಶ್ನೆ 985. ಯಾರು ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ ಮತ್ತು ಯಾರು ಪ್ರಾಪ್ತ ಮಾಡಿಕೊಳ್ಳುವುದಿಲ್ಲ? ಇದು ಪ್ರಶ್ನೆ. ಈಗ ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಗಾಥಾ ಸಂಖ್ಯೆ 288, 289, 290 ಈ 3 ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳುವವರಿದ್ದಾರೆ, ಕೇಳ್ರಿ. ಜಹಣಾಮ ಕೋವಿ ಪುರಿಸೋ ಬಂಧನ ಎಮ್ಮಿ ಚಿರಕಾಲ ಪಡಿ ಬದ್ದೋ ತೆವ್ವಂ ಮಂದ ಸಹಾವಂ ಕಾಲಂ ಚ ವಿಹಣದೇತಸ ಜೈನವಿಕುಣದಿ ಛೇದಂ ನಾಮು ಮುಚ್ಚದೇತಿನ ಬಂಧನವ ಸೋಸಂ ಕಾಲೇನ ಯಾ ಬಹುಗೇಣವಿ ನಾಸೋ ನರೋಪಾವದಿ ವಿಮುಖಂ ಇಯಕಮ್ಮ ಬಂಧನಾನಾಂ ಪದೇಶ ಟಿ ಪಯಡಿ ಮೇವ ಮಣುಭಾಗಂ ಜಾಣಂ ತೋ ವಿಣ ಮುಚ್ಚದಿ ಸೂಚಿವ ಜದಿ ಸುದ್ದೋ. ಈಗ ಈ 3 ಗಾಥೆಗಳ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ನೋಡಿರಿ ಹೇಗೆ ಯಾವನೂ ಒಬ್ಬ ಪುರುಷನು ಬಂಧನದಲ್ಲಿ ಬಹಳ ದಿವಸದಿಂದ ಬದ್ಧನಾದ, ಆ ಬಂಧನದ ತೀವ್ರ ಮಂದ ಸ್ವಭಾವದಿಂದ ಮತ್ತು ಕಾಲಕ್ಕೆ ತಿಳಿಯುತ್ತಾನೆ. ಇದು ಕೇವಲ ಕಾಲದ ಬಂಧವಿದೆ. ಯಾರು ಈ ಬಂಧನವನ್ನು ತಾನು ನಾಶ ಮಾಡುವುದಿಲ್ಲ ಅವನು ಆ ಬಂಧನದ ವಶವಾಗಿಯೇ ಇರುತ್ತಾನೆ. ಇವುಗಳಿಂದ ಅವನು ಮುಕ್ತನಾಗುವುದಿಲ್ಲ. ಇಂಥ ಆ ಪುರುಷನು ಬಹಳಷ್ಟು ಕಾಲದವರೆಗೂ ಆ ಬಂಧದ ಮುಕ್ತರೂಪವಾದ ಅಂದರೆ ಆ ಬಂಧದಿಂದ ಮುಕ್ತರೂಪವಾದ ಮೋಕ್ಷಕ್ಕೆ ಪ್ರಾಪ್ತ ಆಗುವುದಿಲ್ಲ. ಹೀಗೆಯೇ ಯಾವ ಪುರುಷನು ಕರ್ಮದ ಬಂಧನಕ್ಕೆ ಪ್ರದೇಶ, ಸ್ಥಿತಿ, ಪ್ರಕೃತಿ ಮತ್ತು ಅಣುಭಾಗ ಹೀಗೆ ಭೇದಗಳಿವೆ, ಹೀಗೆ ತಿಳಿದರೂ ಸಹ ಅವನು ಕರ್ಮದಿಂದ ಮುಕ್ತನಾಗುವುದಿಲ್ಲ. ಯಾರು ಸ್ವಯಂ ರಾಗಾದಿಗಳನ್ನು ದೂರ ಮಾಡಿ ಶುದ್ಧ ಮಾಡುತ್ತಾನೆ ಅವನೇ ಮುಚ್ಚತಿ ಅಂದರೆ ಮೋಕ್ಷಕ್ಕೆ ಪ್ರಾಪ್ತ ಆಗುತ್ತಾನೆ. ಇದು ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಇದನ್ನು ಅಂದರೆ ಪ್ರಶ್ನೆ ಉತ್ತರ ರೂಪದಲ್ಲಿ ನಿಮಗೆ ಇದು ಅರ್ಥ ಆಗುತ್ತದೆ. ನೋಡೋಣ, ಗೊತ್ತಾಯ್ತಲ್ಲ ಇದೀಗ. ಇನ್ನು ಮುಂದೆ ಹಾಗಾದರೆ ಇದರ ಮೇಲೆ ಪ್ರಶ್ನೆ ಅರ್ಥ ಆಗ್ತದೆ ನಿಮ್ಗೆ ಆವಾಗ. ಪ್ರಶ್ನೆ 986. ಮೋಕ್ಷ ಅಂದರೆ ಏನು? ಉತ್ತರ: ಆತ್ಮ ಮತ್ತು ಕರ್ಮ ಬಂಧವನ್ನು ಬೇರೆ ಬೇರೆ ಮಾಡುವುದು ಮೋಕ್ಷ ಇದೆ. ಇದು ನಿಮ್ಗೆ ಅರ್ಥ ಆಯಿತು? ಇದು ನಿಮಗೆ ಒಂದು ರೀತಿ ಭಾಳ ಹೇಳಬೇಕಿದ್ರೆ ಸರಳ ಅನಿಸ್ತದೆ, ಆದರೂ ಒಂದು ಸ್ವಲ್ಪ ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಡ್ರಿ. ಹಾಗಾದರೂ ನೋಡಿ, ಪ್ರಶ್ನೆ ಏನು ಇನ್ನೊಂದು ಸಲ ಕೇಳ್ರಿ. ಮೋಕ್ಷ ಅಥವಾ ಮುಕ್ತಿ ನೋಡಿ, ಮೋಕ್ಷ ಅಥವಾ ಮುಕ್ತಿ 2 ಶಬ್ದಗಳು ಬರ್ಬೋದು ಎಲ್ಲಾರು ಬೇರೆ ಬೇರೆ ಮಹಾಶಾಸ್ತ್ರಗಳಲ್ಲಿ. ನೀವು ಹೇಗೆ ಬಂದರೂ ಅದನ್ನು ಗ್ರಹಣ ಮಾಡಬೇಕು. ಅರ್ಥ ಆಯಿತು? ಇಲ್ಲಿ ಈಗ ನೋಡಿ, ಪ್ರಶ್ನೆ 986. ಮೋಕ್ಷ ಅಂದರೆ ಏನು? ಉತ್ತರ: ಆತ್ಮ ಮತ್ತು ಕರ್ಮಬಂಧವನ್ನು ಬೇರೆ ಬೇರೆ ಮಾಡುವುದು ಮೋಕ್ಷ ಇದೆ. ಪ್ರಶ್ನೆ 987. ಕರ್ಮಬಂಧದ ಸ್ವರೂಪಗಳ ಜ್ಞಾನವಾದರೆ ಸಾಕಲ್ಲವೇ ಮೋಕ್ಷ ಆಗಬಹುದು ಅಲ್ಲವೇ? ಉತ್ತರ: ಹಾಗೆ ಇಲ್ಲ. ಕೇವಲ ಇವುಗಳನ್ನು ತಿಳಿಯುವುದರಿಂದ ಮೋಕ್ಷ ಆಗುವುದಿಲ್ಲ. ಪ್ರಶ್ನೆ 988. ಮೇಲಿನ ವಿಷಯಕ್ಕೆ ಯಾವುದಾದರೂ ಉದಾಹರಣೆ ಇದೆಯೇ? ಉತ್ತರ: ಯಾವುದೋ ಮನುಷ್ಯನಿಗೆ ಬೇಡಿ ಅಂದರೆ ಕೈಕೋಳ ಹಾಕಲಾಗಿತ್ತು. ಅವನು ಆ ಕೈಕೋಳದ ಸ್ವರೂಪವನ್ನು ಸರಿಯಾಗಿ ತಿಳಿದನು, ಆದರೆ ಅದರಿಂದ ಬಿಡುಗಡೆ ಆಗಿಲ್ಲ. ಕಾರಣ, ಅವನು ಅದರಿಂದ ಬಿಡುಗಡೆಯ ಉಪಾಯ ಮಾಡಲಿಲ್ಲ. ಅದರಂತೆಯೇ ಕೇವಲ ಕರ್ಮ ಬಂಧಗಳನ್ನು ತಿಳಿಯುವುದರಿಂದ ಮೋಕ್ಷವು ಆಗುವುದಿಲ್ಲ, ಅಸಂಭವ ಇದೆ. ಇದು ನಿಮಗೇನಾದ್ರು ಅರ್ಥ ಆಯಿತು? ಉದಾಹರಣೆ ಇನ್ನೊಂದು ಸಲ ಹೇಳಬೇಕಾಗ್ತದೆ.
ಬೇಡಲ್ಲ, ಬೇರೆ ರೂಪದಲ್ಲಿ ಹೇಳಬೇಕು, ಇಲ್ಲ ಅಲ್ಲ. ಅಂದರೆ ಇಲ್ಲಿ ಪ್ರಶ್ನೆ ಏನಿತ್ತಪ್ಪ, ಪ್ರಶ್ನೆ ಏನಿತ್ತು ಅಂದರೆ ಕರ್ಮಬಂಧದ ಸ್ವರೂಪಗಳ ಜ್ಞಾನವಾದರೆ ನಮಗೆ ಸಾಕಲ್ವಾ, ಮೋಕ್ಷ ಆಗಬಹುದಲ್ವೇ ಅಂತ ಹೇಳಿತ್ತು ಅಲ್ವಾ. ಆದರೆ ಹಾಗೆ ಇಲ್ಲ, ಕೇವಲ ಇವುಗಳನ್ನು ತಿಳಿಯೋದ್ರಿಂದ ಮೋಕ್ಷ ಆಗೋದಿಲ್ಲ. ಅದಕ್ಕೆ ಆಚಾರ್ಯ ಭಗವಾನ್ ಉದಾಹರಣೆ ಏನು ಕೊಟ್ರಪ್ಪ, ಏನು ಕೊಟ್ಟರು, ಎಷ್ಟು ಸುಂದರವಾದ ಉದಾಹರಣೆ ನೋಡಿ. ಯಾವುದೋ ಒಬ್ಬ ಮನುಷ್ಯನಿಗೆ ಕೈಕೋಳ ಅಂದರೆ ಬೇಡಿಯನ್ನು ಹಾಕಲಾಗಿತ್ತು. ಆ ಮನುಷ್ಯ ಆ ಕೈಕೋಳದ ಸ್ವರೂಪವನ್ನು ಸರಿಯಾಗಿ ತಿಳಿದ, ಅದರ ಬಗ್ಗೆ ಎಲ್ಲ ತಿಳಿದಿದ್ದಾನೆ. ಆದರೆ ಅದರಿಂದ ಅವನು ಬಿಡುಗಡೆ ಆಗುವಂಥ ಉಪಾಯವನ್ನಂತೂ ಮಾಡಲಿಲ್ಲ. ಅದರಂತೆ ತಿಳಿಬೇಕು. ಎಲ್ಲ ಸಮಸ್ತ ಶಾಸ್ತ್ರಗಳ ಅಭ್ಯಾಸ ಆದರೂ ಕೂಡ ರಾಗದ್ವೇಷಿ ಜೀವಗಳಿಗೆ ಕರ್ಮಬಂಧದಿಂದ ಬಿಡುಗಡೆ ಆಗುವುದಿಲ್ಲ ಅಲ್ವಾ. ಅದನ್ನು ಎಷ್ಟು ಸುಂದರವಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡ್ರಿ. ಕೈಕೋಳ ಇದೆ, ಸರಿ ಇದೆ, ತಿಳಿದಿದ್ದಾನೆ, ಎಲ್ಲ ಮಾಡಿದ್ದಾನೆ, ಆದರೆ ಅದರಿಂದ ಬಿಡುಗಡೆ ಆಗುವಂಥ ಉಪಾಯವನ್ನು ಆ ವ್ಯಕ್ತಿ ಮಾಡಿಲ್ಲ. ಹಾಗಾದರೆ ಮತ್ತೆ ಕೈಕೋಳದ ಬಗ್ಗೆ ತಿಳಿಯೋದ್ರಿಂದ ಏನು ಉಪಯೋಗ ಅಲ್ವಾ, ಏನೂ ಉಪಯೋಗ ಇಲ್ಲ. ಅವನಿಗೆ ಮೋಕ್ಷ ಆಗುವುದಿಲ್ಲ, ಅಂದರೆ ಕೈಕೋಳದಿಂದ ಬಿಡುಗಡೆ ಆಗುವುದಿಲ್ಲ. ಅದೇ ರೀತಿ ಜೀವನಿಗೂ ಕೂಡ ಕೇವಲ ಶಾಸ್ತ್ರಗಳ ಅಭ್ಯಾಸದಿಂದ ಮೋಕ್ಷ ಆಗುವುದಿಲ್ಲ. ಇನ್ಮೇಲೆ ಪ್ರಶ್ನೆ 989, ಕರ್ಮಬಂಧನದ ಚಿಂತನೆ ಮಾತ್ರದಿಂದ ಮೋಕ್ಷ ಆಗುತ್ತದೆ. ಪ್ರಶ್ನೆಯನ್ನು ಇನ್ನೊಂದು ಸಲ ಸರಿಯಾಗಿ ಕೇಳ್ಕೊಳ್ರಪ್ಪ. ಪ್ರಶ್ನೆ 989, ಕರ್ಮಬಂಧದ ಚಿಂತನೆ ಮಾತ್ರದಿಂದ ಮೋಕ್ಷ ಆಗುತ್ತದೆಯೇ, ಅಂದರೆ ಕೇವಲ ಚಿಂತನೆ ಮಾಡೋದರಿಂದ ಮೋಕ್ಷ ಆಗ್ತದೆಯೇ ಕೇಳಿದ್ದಾರೆ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಗಾಥಾ ಸಂಖ್ಯೆ 291 ಹೇಳುತ್ತಾರೆ, ಕೇಳಿರಿ. ಜಹಾ ಬಂದೇ ಚಿಂತಂತೋ ಬಂಧನ ಬದ್ಧೋ ನಾ ಪಾವದಿ ವಿಮುಖಂ ತಹ ಬಂದೇ ಚಿಂತಂತೋ ಜೀವೋ ವೀಣಾ ಪಾವದಿ ವಿಮುಖಂ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಹೇಗೆ ಬಂಧನದಿಂದ ಬದ್ಧನಾದ ಪುರುಷನು ಆ ಬಂಧನಗಳ ವಿಚಾರ ಮಾಡಿ ಮೋಕ್ಷಕ್ಕೆ ಪ್ರಾಪ್ತವಾಗುವುದಿಲ್ಲ, ಅದೇ ಪ್ರಕಾರ ಕರ್ಮಬಂಧದ ಚಿಂತೆ ಮಾಡಿ ಜೀವನು ಸಹ ಮೋಕ್ಷಕ್ಕೆ ಪ್ರಾಪ್ತನಾಗುವುದಿಲ್ಲ. ಇದು ನಿಮಗೆ ಗೊತ್ತಾಯ್ತೀಗ, ಗೊತ್ತಾಯ್ತಾ? ಇಲ್ಲಿ ಏನು ಮೊದಲು ಕೈಕೋಳದ ಉದಾಹರಣೆಯನ್ನು ಕೊಟ್ಟರು ಅಲ್ವಾ. ಕೈಕೋಳದ ಬಗ್ಗೆ ಚೆನ್ನಾಗಿ ಅವನು ತಿಳಿದಿದ್ದಾನೆ, ಬಂಧದ ಬಗ್ಗೆ. ಆದರೂ ಅದರಿಂದ ಬಿಡುಗಡೆ ಉಪಾಯ ಮಾಡಿಲ್ಲ, ಅವನು ಮೋಕ್ಷಕ್ಕೆ ಹೋಗೋದಿಲ್ಲ. ಇನ್ನು ಮುಂದೆ ಏನು ಹೇಳಿದ್ರಪ್ಪ, ಕರ್ಮಬಂಧದ ಚಿಂತನೆ ಮಾಡೋದಕ್ಕೆ ಪ್ರಾರಂಭ ಮಾಡ್ದ ಯಾರು, ಅವನು ಕೂಡ ಮೋಕ್ಷಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದರಿಂದ ಅವನು ಕೇವಲ ಚಿಂತನೆ ಮಾಡೋದ್ರಿಂದ ಮೋಕ್ಷ ಆಗುವುದಿಲ್ಲ ಅಲ್ವಾ. ಹಾಗಿದ್ರೆ ಇನ್ನು ಮುಂದೆ ಪ್ರಶ್ನೆ 990, ಬಂಧದ ಸಂಬಂಧವಾದ ವಿಚಾರ ಶೃಂಖಲೆಯ, ಇನ್ನೊಂದ್ಸಲ ಕೇಳ್ರಿ. ಪ್ರಶ್ನೆ 990, ಬಂಧದ ಸಂಬಂಧವಾದ ವಿಚಾರ ಶೃಂಖಲೆಯು ಮೋಕ್ಷದ ಕಾರಣ ಇದೆಯೇ? ವಿಚಾರ ಶೃಂಖಲೆ ಅಂತಂದರೆ ಇಲ್ಲಿ ನೀವು ಏನು ತಿಳಿಬೇಕು ಅಂತಂದರೆ ಅಂದರೆ ವಿಚಾರದ ಮೇಲೆ ಮುಂದೆ ವಿಚಾರ, ಅದೇ ರೀತಿ ಅದು ಶೃಂಖಲಾ ರೂಪ ಅಂದರೆ ಸಂಕೋಲೆಯ ರೂಪದಲ್ಲಿ ಮುಂದುವರಿತಾ ಇರ್ತದೆ ಅದು. ಅದರಿಂದ ಮೋಕ್ಷ ಆಗುತ್ತದೆಯೇ ಎಂಬ ಪ್ರಶ್ನೆ ಇಲ್ಲಿ ಇದೆ ಅಲ್ವಾ. ಈಗ ಇದರ ಉತ್ತರವನ್ನು ಕೇಳ್ರಿ. ಬಂಧದ ಸಂಬಂಧದ ವಿಚಾರ ಶೃಂಖಲೆಯು ಮೋಕ್ಷಕ್ಕೆ ಕಾರಣವಾಗಿದೆ ಎಂದು ಅನ್ಯಮತಿಗಳು ಹೇಳುತ್ತಾರೆ. ಈ ಮಾನ್ಯತೆಯು ಅಸತ್ಯವಿದೆ. ಕರ್ಮಬಂಧನದಿಂದ ಬದ್ಧವಾದ ಪುರುಷನಿಗೆ ಆ ಬಂಧದ ಚಿಂತಾ ಪ್ರಬಂಧವು, ಈ ಬಂಧವು ಹೇಗೆ ಬಿಟ್ಟೀತು, ಅದು ಸಹ ಬಂಧದ ಅಭಾವರೂಪ ಮೋಕ್ಷದ ಕಾರಣ ಆಗುವುದಿಲ್ಲ. ಕಾರಣ ಈ ಚಿಂತಾ ಪ್ರಬಂಧವು ಬಂಧದಿಂದ ಬಿಡುಗಡೆಯಾಗುವ ಹೇತು ಆಗುವುದಿಲ್ಲ. ಹೇಗೆ ಬೇಡಿಯಿಂದ ಬದ್ಧನಾದ ಪುರುಷನು ಆ ಬಂಧನದ ಚಿಂತನೆಯನ್ನೇ ಮಾಡಿ ಬಿಡುಗಡೆಯ ಉಪಾಯವನ್ನು ಮಾಡದೇ ಇದ್ದರೆ ಬೇಡಿ ಆದಿ ಬಂಧನದಿಂದ ಅವನು ಮುಕ್ತವಾಗುವುದಿಲ್ಲ. ಅದೇ ಪ್ರಕಾರ ಕರ್ಮಬಂಧದ ಚಿಂತಾ ಪ್ರಬಂಧದಿಂದ ಜೀವಕ್ಕೆ ಮೋಕ್ಷ ಆಗುವುದಿಲ್ಲ. ಈ ಕಥನದಿಂದ ಕರ್ಮಬಂಧದಲ್ಲಿ ಚಿಂತಾ ಪ್ರಬಂಧ ಸ್ವರೂಪ ವಿಶುದ್ಧ ಧರ್ಮಧ್ಯಾನದಿಂದ ಯಾರ ಬುದ್ಧಿಯು ಅಂಧವಾಗಿದೆ ಅವರಿಗೆ ತಿಳಿಸಿ ಹೇಳುತ್ತಾರೆ ಇದನ್ನು. ಇನ್ನು ಮುಂದೆ
ಪ್ರಶ್ನೆ 991. ಬಂಧ ಸ್ವರೂಪ ಜ್ಞಾನ ಮತ್ತು ವಿಚಾರದಿಂದಲೂ ಮೋಕ್ಷ ಇಲ್ಲ, ಹಾಗಿದ್ದರೆ ಮೋಕ್ಷದ ಕಾರಣ ಏನು ಇದೆ? ಪ್ರಶ್ನೆ ಗೊತ್ತಾಯ್ತಪ್ಪ ನಿಮಗೆ? ಬಂಧ ಸ್ವರೂಪದ ಜ್ಞಾನ ಒಂದು, ಇನ್ನೊಂದು ಯಾವುದು? ಕೇವಲ ವಿಚಾರ ಮಾಡೋದು. ಅದು ಎರಡರಿಂದಲೂ ಮೋಕ್ಷ ಇಲ್ಲ, ಹಾಗಾದರೆ ಮೋಕ್ಷದ ಕಾರಣ ಯಾವುದು ಅಲ್ವಾ? ಹಾಗಾದರೆ ಪ್ರಶ್ನೆಯನ್ನು ಇನ್ನೊಂದು ಸಲ ಕೇಳ್ರಿ. ಪ್ರಶ್ನೆ 991. ಬಂಧ ಸ್ವರೂಪದ ಜ್ಞಾನ ಮತ್ತು ವಿಚಾರದಿಂದಲೂ ಮೋಕ್ಷ ಇಲ್ಲ ಅಂದ ಮೇಲೆ ಹಾಗಿದ್ದರೆ ಮೋಕ್ಷದ ಕಾರಣ ಏನು ಇದೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಗಾಥಾ ಸಂಖ್ಯೆ 292 ಹೇಳುತ್ತಾರೆ, ಕೇಳಿರಿ. ಜಹ ಬಂದೇ ಚಿತ್ತೂಣ ಯಾ ಬಂಧನ ಬದ್ಧೋ ಉಪಾವಧಿ ವಿಮುಖಂ ತಹ ಬಂದೇ ಚಿತ್ತೂಣ ಯಾ ಜೀವೋ ಸಂಪಾವೈ ವಿಮುಖಂ. ಈಗ ಇನ್ನು ಮುಂದೆ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಹೇಗೆ ಬಂಧನದಿಂದ ಬದ್ಧವಾದ ಪುರುಷನು ಬಂಧದ ಬಿಡುಗಡೆ ಮಾಡಿಕೊಂಡು ಮೋಕ್ಷದ ಪ್ರಾಪ್ತಿ ಹಸ್ತಗತ ಮಾಡುತ್ತಾನೆ, ಅದೇ ಪ್ರಕಾರ ಕರ್ಮದ ಬಂಧನವನ್ನು ಕತ್ತರಿಸಿ ಜೀವನು ಮೋಕ್ಷ ಪ್ರಾಪ್ತ ಮಾಡಿಕೊಳ್ಳುತ್ತಾನೆ. ಪ್ರಶ್ನೆ 992. ಗಾಥಾ ಸಂಖ್ಯೆ 292ರ ಟೀಕೆಯ ಅರ್ಥವು ಏನು ಇದೆ? ಉತ್ತರ: ಕರ್ಮಬಂಧವನ್ನು ಛೇದಿಸುವುದೇ ಮೋಕ್ಷವಿದೆ. ಯಾವ ಪ್ರಕಾರ ಬೇಡಿ ಸರಪಳಿ ಆದಿಗಳಿಂದ ಬದ್ಧನಾದ ಪುರುಷನಿಗೆ ಬಂಧವನ್ನು ಕತ್ತರಿಸುವುದೇ ಬಿಡುಗಡೆಯಾಗುವ ಕಾರಣವಿದೆ, ಅದೇ ಪ್ರಕಾರದಿಂದ ಈ ಕಥನದಿಂದ ಮೊದಲು ಹೇಳಿದ 2 ಪ್ರಕಾರದ ಪುರುಷರಲ್ಲಿ ಒಬ್ಬನಂತೂ ಬಂಧದ ಸ್ವರೂಪವನ್ನು ತಿಳಿಯುವವನು, ಮತ್ತೊಬ್ಬನು ಬಂಧದ ಚಿಂತೆ ಮಾಡುವವನು. ಈ 2 ಜನರಿಗೆ ಆತ್ಮ ಮತ್ತು ಬಂಧವನ್ನು ಭಿನ್ನ ಭಿನ್ನ ಮಾಡುವ ಪ್ರೇರಣೆಯನ್ನು ಇಲ್ಲಿ ಕೊಟ್ಟಿದೆ. ಇನ್ನು ಮೇಲೆ ಪ್ರಶ್ನೆ 993. ಕೇವಲ ಕರ್ಮಬಂಧವನ್ನು ತುಂಡು ಮಾಡುವುದೇ ಮೋಕ್ಷ ಇದೆಯೇ ಅಥವಾ ಬೇರೆ ಯಾವುದಾದರೂ ಕಾರಣ ಇದೆಯೇ? ಪ್ರಶ್ನೆ ಗೊತ್ತಾಯ್ತೇನು? ಭಾಳ ಸೂಕ್ಷ್ಮ ಈ ಸ್ಥಳದಲ್ಲಿ, ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಪ್ರಶ್ನೆ 993. ಕೇವಲ ಕರ್ಮಬಂಧವನ್ನು ತುಂಡು ಮಾಡುವುದೇ ಮೋಕ್ಷ ಇದೆಯೋ ಅಥವಾ ಬೇರೆ ಯಾವುದಾದರೂ ಕಾರಣ ಇದೆಯೋ? ಇದು ಪ್ರಶ್ನೆ ಅಲ್ವಾ? ಈಗ ಈ ಪ್ರಶ್ನೆಗೆ ಉತ್ತರ ರೂಪವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ಮೋಕ್ಷ ಅಧಿಕಾರದ ಗಾಥಾ ಸಂಖ್ಯೆ 293 ಹೇಳುತ್ತಾರೆ, ಕೇಳಿರಿ. ಬಂಧಾಣಂ ಚ ಸಹಾವಂ ವಿಯಾಣಿಧುಂ ಅಪ್ಪಣೋ ಸಹಾವಯಂ ವಂಚಂ ಬಂದೇಸು ಜೋ ವಿರಜ್ಜದಿ ಸೋ ಕಮ್ಮ ವಿಮೋಕ್ಷಣಂ ಕೊಣದಿ. ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ, ಕೇಳಿರಿ. ಬಂಧದ ಸ್ವಭಾವವನ್ನು ಮತ್ತು ಆತ್ಮನ ಸ್ವಭಾವವನ್ನು ತಿಳಿದು ಯಾವ ಪುರುಷನು ವಿರಕ್ತನಾಗುತ್ತಾನೆ, ಆ ಪುರುಷನು ಕರ್ಮದಿಂದ ಮುಕ್ತನಾಗುತ್ತಾನೆ. ಇದು ಈ ಗಾಥೆಯ ಅರ್ಥ ಆಯಿತು. ಇನ್ನು ಮುಂದೆ ಹಾಗಾದರೆ ಪ್ರಶ್ನೆ 994. ಗಾಥಾ ಸಂಖ್ಯೆ 293ರ ಟೀಕೆ ಅರ್ಥವು ಏನು ಇದೆ? ಉತ್ತರ: ಯಾವ ಪುರುಷನು ನಿಜವಾಗಿ ನಿರ್ವಿಕಾರ ಚೈತನ್ಯ ಚಮತ್ಕಾರ ಮಾತ್ರ ಆತ್ಮನ ಸ್ವಭಾವ ಮತ್ತು ಆತ್ಮನಲ್ಲಿ ವಿಕಾರ ಮಾಡುವ ಬಂಧದ ಸ್ವಭಾವ, ಈ 2ರ ಭೇದಗಳನ್ನು ತಿಳಿದು ಬಂಧದಿಂದ ವಿರಕ್ತನಾಗುತ್ತಾನೆ, ಆ ಪುರುಷನೇ ಕರ್ಮದಿಂದ ಮುಕ್ತನಾಗುತ್ತಾನೆ. ಈ ಕಥನದಿಂದ ಆತ್ಮ ಮತ್ತು ಬಂಧವನ್ನು ಭಿನ್ನ ಭಿನ್ನ ಮಾಡುವುದೇ ಮೋಕ್ಷದ ಕಾರಣವೆಂದು ನಿಯಮವನ್ನು ಇಲ್ಲಿ ಹೇಳಿದ್ದಾರೆ. 2ನ್ನು ಭಿನ್ನ ಮಾಡುವುದೇ ಮೋಕ್ಷದ ಕಾರಣ ಇದೆ, ಹೀಗೆ ನಿಯಮ ಇದೆ. ಈಗ ಮುಂದಿನ ಪ್ರಶ್ನೆ ಹೇಳಬೇಕಾಗಿತ್ತು, ಆದರೆ ಅಷ್ಟು ಸಮಯ ಆಗುವುದು ನನಗೆ ಯಾಕೋ ಕಾಣ್ತಾ ಇಲ್ಲ.
ನೀವು ನಾಳೆ ಸರಿಯಾದ ಸಮಯಕ್ಕೆ ಬಂದು ಮುಂದಿನ ಭಾಗದಲ್ಲಿ ಮುಂದಿನ ಪ್ರಶ್ನೋತ್ತರಗಳನ್ನು ಕೇಳಬಹುದು.